Hi guys, welcome back to my YouTube channel. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ನಾನು ಇವತ್ತು ಶುರು ಮಾಡ್ತಾ ಇದ್ದೀನಿ. ಸೊ ಹಾಗೆ ಇವತ್ತೊಂದು ನಿಮಗೆ ಸೂಪರ್ ಆಗಿರೋ ಬ್ಯೂಟಿ ಟಿಪ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ. ಸೊ ವಿಡಿಯೋನ ಶುರು ಮಾಡೋಣ. ಸೊ ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಸೊ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿದ್ರೆ ನಾನು ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ, ಅವಾಗ ಮಿಸ್ ಮಾಡದೆ ನೋಡ್ಬೋದು. ಆ್ಯಂಡ್ ಸೇಮ್ ವೇ ನಾನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಕೂಡ ವೀಡಿಯೋಸ್ ಮಾಡ್ತೀನಿ. ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಮೋಜು ಮತ್ತು ಜೋಶಲ್ಲಿ ಕೂಡ ನಾನು ವೀಡಿಯೋಸ್ ಮಾಡ್ತೀನಿ, ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಆ್ಯಂಡ್ ಮೋಸ್ಟ್ಲಿ ನನಗೆ ಗೊತ್ತಿರೋ ಪ್ರಕಾರ ನಾನು ಹೇಳ್ತಿರೋ ಟಿಪ್ಸ್ ಎಲ್ಲನೂ ಅಟ್ಲೀಸ್ಟ್ ಸ್ವಲ್ಪ ಜನ ಅದನ್ನ ಯೂಸ್ ಮಾಡ್ತಿದ್ದೀರಾ ಆ್ಯಂಡ್ ಅದರಿಂದ ನಿಮಗೆ ವರ್ಕೌಟ್ ಆಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ವಿಡಿಯೋನು ಕೂಡ ತುಂಬ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿರುತ್ತೆ. ಸೊ ಸಿಕ್ಕಾಪಟ್ಟೆ ಎಲ್ಲ ಲೆಂತಾಗೆಲ್ಲ ಇರೋದಿಲ್ಲ. ಸೊ ಸ್ಕಿಪ್ ಮಾಡಿದ್ರೆ ಕಂಪ್ಲೀಟ್ ವಿಡಿಯೋ ನೋಡಿ, ಓಕೆನಾ? ಸೊ ಇವಾಗ ವಿಡಿಯೋನ ಶುರು ಮಾಡೋಣ, ಬನ್ನಿ. ಏನಪ್ಪ ಇವತ್ತಿನ ಬ್ಯೂಟಿ ಟಿಪ್ಪು ಅಂತಂದರೆ, ಸೊ ಕೂದಲಂದು ಯಾರಿಗೆ ಇಷ್ಟ ಆಗೋದಿಲ್ಲ, ಸೊ ಎಲ್ರಿಗೂ ಇಷ್ಟ ಆಗುತ್ತಲ್ವಾ? ಸೊ ಅದೇ ನಮ್ಮ ಬ್ಯೂಟಿನ ಎನ್ಹಾನ್ಸ್ ಮಾಡೋದು ಇನ್ನೊಂದು ಸ್ವಲ್ಪ ಜಾಸ್ತಿ. ಸೊ ಕೂದಲು ತುಂಬ ಚೆನ್ನಾಗಿದ್ದರೆ ಸೊ ನಮ್ಮ ಬ್ಯೂಟಿ ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಅಂದಾನೆ ಕೂದಲೇ ನಮಗೆ ತುಂಬ ಅಂದ ಅಲ್ವಾ? ಸೊ ಹಾಗಾಗಿ ಈ ಕೂದಲನ್ನ ನಾವು ಎಷ್ಟು ಚೆನ್ನಾಗಿ ನಾವು ಅದನ್ನು ಮೇಂಟೈನ್ ಮಾಡ್ಬೋದು ಆ್ಯಂಡ್ ನಮಗೆ ಅದನ್ನು ಗ್ರೋತ್ ಆಗೋದಕ್ಕೆ ನಾವೇನೆಲ್ಲ ಸರ್ಕಸ್ ಮಾಡಬೇಕು ಆ್ಯಂಡ್ ನಾವೆಲ್ಲ ಹೇಗೆಲ್ಲ ಮೇಂಟೈನ್ ಮಾಡಬೇಕು ಅನ್ನೋದನ್ನು ಒಂದಷ್ಟು ಗೊತ್ತಿರೋ ಅಂಥದ್ದು ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಳ್ತೀನಿ, ಓಕೆನಾ? ಸೊ ಏನಪ್ಪ ಬೇಕು ಅಂತಂದರೆ, ಸೊ ವೆರಿ ಸಿಂಪಲ್. ಈ ಒಂದು ಹೇರ್ ಗ್ರೋತ್ ರೆಮಿಡಿನೂ ಅಷ್ಟೇ. ಸೊ ಹೋಮ್ ರೆಮಿಡಿ ನ್ಯಾಚುರಲ್ಲು. ಸೊ ಇದಕ್ಕೂ ಬರೀ 2 ಇಂಗ್ರೀಡಿಯೆಂಟ್ಸ್ ಸಾಕು. ಸೊ ಅದು ಮನೇಲಿ ಇರುವಂಥದ್ದೇ, ನಮ್ಮ ಕಿಚನಲ್ಲಿ ಇರುವಂಥದ್ದೇ, ಸೊ ನಾವು ಡೈಲಿ ಬಳಸುವಂಥದ್ದೇ. ಸೊ ಈ 2 ಇಂಗ್ರೀಡಿಯೆಂಟ್ ಇದ್ದರೆ ಸಾಕು. ಸೊ ನಾವು ನ್ಯಾಚುರಲ್ ಆಗಿ ನಮ್ಮ ಕೂದಲನ್ನ ತುಂಬ ಚೆನ್ನಾಗಿ ಕೂದಲನ್ನ ಚೆನ್ನಾಗಿ ಬೆಳೆಯೋದಕ್ಕೆ ನಾವು ಸಪೋರ್ಟ್ ಮಾಡ್ಬೋದು ಆ್ಯಂಡ್ ನಮ್ಮ ಕೂದಲು ತುಂಬ ಚೆನ್ನಾಗಿ ಇಟ್ಕೋಬೋದು, ಓಕೆನಾ? ಏನಪ್ಪ ಅಂತಂದರೆ, ಆಬ್ವಿಯಸ್ಲಿ ನಮಗೆ ಆನಿಯನ್ ಇಲ್ಲ ಅಂತಂದರೆ ನಾವು ಯಾವುದೇ ಅಡುಗೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಒಂದು ಈರುಳ್ಳಿ ಬೇಕು ಆ್ಯಂಡ್ ಅದ್ರ ಜೊತೆಗೆ ಕ್ಯಾಸ್ಟರ್ ಆಯಿಲ್, ಸೊ ಹರಳೆಣ್ಣೆ, ಈ 2 ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು. ನಮ್ಮ ಕೂದಲು ತುಂಬ ಚೆನ್ನಾಗಿ ಗ್ರೋ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇದನ್ನು ಮಾಡೋದು ಪ್ರಾಸೆಸ್ ಹೇಗೆ ಅಂತಂದರೆ, ಸೊ ಆನಿಯನ್ನ ಚೆನ್ನಾಗಿ ಎಕ್ಸ್ಟ್ರಾಕ್ಟ್ ಮಾಡ್ಕೋಬೇಕು. ಅದ್ರ ಜ್ಯೂಸ್ ಏನು ಬರುತ್ತೆ ಅದನ್ನೆಲ್ಲ ಚೆನ್ನಾಗಿ ರಸನ ಹಿಂಡ್ಕೊಂಡು ಸ್ವಲ್ಪ ಕ್ಯಾಸ್ಟರ್ ಆಯಿಲ್, ಹರಳೆಣ್ಣೆ ಅದರಲ್ಲಿ ಮಿಕ್ಸ್ ಮಾಡಿಕೊಂಡು ನಮ್ಮ ತಲೆ ಕೂದಲಿಗೆ ಅಪ್ಲೈ ಮಾಡೋದ್ರಿಂದ ಸೊ ನಮ್ಮ ಕೂದಲು ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ಆ್ಯಂಡ್ ನಮಗೆ ಚೆನ್ನಾಗಿ ಗೊತ್ತು ಆನಿಯನಲ್ಲಿ ಎಷ್ಟು ಬೆನಿಫಿಟ್ಸ್ ಇದೆ ಅಂತ. ನಮ್ಮ ಕೂದಲು ಗ್ರೋ ಆಗೋದಕ್ಕೆ ಅದೇ ನಮಗೆ ತುಂಬಾ ಹೆಲ್ಪ್ ಮಾಡುವಂಥದ್ದು. ಸೊ ಈ 2 ಕಾಂಬಿನೇಷನು ತುಂಬ ಚೆನ್ನಾಗಿ ನಮ್ಮ ಹೇರ್ ಗ್ರೋತ್ ಆಗೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಆನಿಯನ್ ಜ್ಯೂಸ್ ಇವಾಗ ಲೈಕ್ ಆನಿಯನ್ ಕಂಟೆಂಟ್ ಇರೋದು ಶಾಂಪೂ ಆಗಿರ್ಬೋದು, ಕಂಡೀಷ್ನರ್ ಆಗಿರ್ಬೋದು, ಅಥವಾ ಸ್ಪ್ರೇ ಆಗಿರ್ಬೋದು, ಎಣ್ಣೆ ಆಗಿರ್ಬೋದು. ಸೊ ಇವಾಗಿನೆಲ್ಲನೂ ಆಯಿಲ್ ಬೇಸ್, ಲೈಕ್ ಆಯಿಲ್ ಆ್ಯಂಡ್ ಆನಿಯನ್ ಬೇಸ್ಡ್. ಸೊ ಈ 2 ಬೇಸ್ದೇ ಎಲ್ಲ ಜಾಸ್ತಿ ಬರ್ತಿದೆ ಅಲ್ವಾ? ಸೊ ಅದೇ ನಾವು ನ್ಯಾಚುರಲ್ ಆಗಿ ಮನೇಲಿ ನಾವು ಯೂಸ್ ಮಾಡೋದ್ರಿಂದ ಸೊ ನಮಗೇನು ಅದ್ರಲ್ಲಿ ಕೆಮಿಕಲು ಆ್ಯಡ್ ಮಾಡಿರಲ್ಲ ಆ್ಯಂಡ್ ಪ್ರಿಸರ್ವೇಷನ್ಸ್ ಎಲ್ಲ ಏನು ಆ್ಯಡ್ ಮಾಡಿರಲ್ಲ. ಸೊ ನ್ಯಾಚುರಲ್ ಆಗಿರುತ್ತೆ. ಸೊ ನ್ಯಾಚುರಲ್ ಆಗಿ ನಮ್ಮ ಕೂದಲಿಗೂ ಸ್ವಲ್ಪ ಇನ್ನೂ ಚೆನ್ನಾಗಿ ಗ್ರೋತ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಹರಳೆಣ್ಣೆ ಆಬ್ವಿಯಸ್ಲಿ ನಮಗೆಲ್ಲರಿಗೂ ಚೆನ್ನಾಗಿ ಗೊತ್ತು ಹರಳೆಣ್ಣೆಲಿ ಎಷ್ಟೊಂದೆಲ್ಲ ಯೂಸಸ್ ಇದೆ ಅಂತ. ಸೊ ಅದು ನಮ್ಮ ಬಾಡಿನ ತಂಪು ಮಾಡುತ್ತೆ. ಸೊ ಹೀಟ್ಗೂ ಕೂದಲು ಉದುರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನಮ್ಮ ಬಾಡಿನ ತಂಪು ಮಾಡುತ್ತೆ ಆ್ಯಂಡ್ ಕೂದಲನ್ನ ಕಪ್ಪಾಗೋದಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಸಾಫ್ಟಾಗಿ ಶೈನಿಯಾಗಿ ನರಿಶಿಂಗ್ ಆಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಸೊ ಈ 2 ಕಾಂಬಿನೇಷನು ತುಂಬ ಚೆನ್ನಾಗಿ ವರ್ಕೌಟ್ ಆಗುತ್ತೆ ಆ್ಯಂಡ್ ಟ್ರಸ್ಟ್ ಮೀ ವಂಡರ್ಸ್ ಆಗಿ ಕೂಡ ಕ್ರಿಯೇಟ್ ಮಾಡುತ್ತೆ. ಇದೇನು ಇವಾಗಿಂದ ಯೂಸ್ ಮಾಡ್ತಿದ್ದೀವಿ ಅಂತಲ್ಲ. ಸೊ ಇದನ್ನೆಲ್ಲ ಆಯುರ್ವೇದಿಕಲ್ಲಿ ತುಂಬ ಜಾಸ್ತಿ ಬಳಸುವಂಥದ್ದು. ಸೊ ಆಗಿನ ಕಾಲದಿಂದೆಲ್ಲನೂ ಎಲ್ಲ ಬಳಸ್ಕೊಂಡು ಬಂದಿರುವಂಥದ್ದು. ನಾವು ಇವಾಗ ಇತ್ತೀಚೆಗೆ ನಾವು ಬೇರೆದೇನೆಲ್ಲ ಕೆಮಿಕಲ್ಸ್ ಎಲ್ಲ ನಾವು ಟ್ರೈ ಮಾಡ್ತಿದ್ದೀವಿ ಅಷ್ಟೇ. ಬಟ್ ಆಗಿನ ಕಾಲದ ಏನೆಲ್ಲ ಇದೆ, ಸಿರಮ್ ಆಗಿರ್ಬೋದು, ಅದನ್ನೆಲ್ಲ ನ್ಯಾಚುರಲ್ ಆಗಿ ಅವ್ರ ಮನೇಲೇ ಮಾಡ್ಕೊಳ್ಳೋಂಥದ್ದು. ಸಿರಮ್ ಆಗಿರ್ಬೋದು, ಆಯಿಲ್ ಆಗಿರ್ಬೋದು, ಶಾಂಪೂ ಆಗಿರ್ಬೋದು. ಸೊ ಇವಾಗ ನಾವು ಇನ್ನೂ ಅದನ್ನೆಲ್ಲ ನಾವು ಅದನ್ನೆಲ್ಲನೂ ಇನ್ನು ಲೈಕ್ ಹಳೆ ಕಾಲದೆಲ್ಲನೂ ನಾವು ಫಾಲೋ ಮಾಡೋದ್ರಿಂದ ಸೊ ನೆಕ್ಸ್ಟ್ ಜನ್ರೇಷನ್ ಕೂಡ ಅದನ್ನೇ ನಮ್ಮನ್ನು ನೋಡಿ ಫಾಲೋ ಮಾಡ್ತಾರೆ ಅಲ್ವಾ? ಆ್ಯಂಡ್ ತುಂಬ ನ್ಯಾಚುರಲು, ಏನೂ ಸೈಡ್ ಎಫೆಕ್ಟ್ಸ್ ಆಗಲ್ಲ. ಆ್ಯಂಡ್ ಇದು ಕೂಡ ಅಷ್ಟೇ, ನಾನು ಯಾವಾಗಲೂ ನನ್ನ ವಿಡಿಯೋಲಿ ಹೇಳ್ದಂಗೆ ಸೊ ಒಂದಷ್ಟು ದಿನ ಮಾಡ್ಕೊಂಡು ಬಂದ್ರೇ ಮಾತ್ರ. ಆ್ಯಂಡ್ ನೀವೇನು ನಿಮ್ಗೇನಾದರೂ ಟೈಮ್ ಇಲ್ಲ ಅಂತಂದಾಗ ರಾತ್ರಿ ನೀವು ಚೆನ್ನಾಗಿ ಆಯಿಲ್ ಮಸಾಜ್ ಮಾಡಿಕೊಂಡು ಆ್ಯಂಡ್ ಬೆಳಗ್ಗೆ ಎದ್ದು ನೀವು ಸ್ನಾನ ಮಾಡ್ಬೋದು. ಇಲ್ಲ ಅಂತಂದರೆ, ಇಲ್ಲ ನಿಮಗೆ ಹೇರ್ ಫಾಲ್ ಜಾಸ್ತಿ ಆಗ್ತಿದೆ ಆ ಥರ ಮಾಡೋದ್ರಿಂದ ಅಂತಂದರೆ, ಸೊ ಸ್ನಾನ ಮಾಡೋದಕ್ಕಿಂತ ಮುಂಚೆ ಒಂದು 2-3 ಅವರು ಚೆನ್ನಾಗಿ ಆಯಿಲ್ ಮಸಾಜ್ ಮಾಡಿ ಬಿಟ್ಟು ಆಮೇಲೆ ತಲೆ ಸ್ನಾನ ಮಾಡೋದ್ರಿಂದನೂ ಕೂಡ ಕೂದಲು ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ನೀವು ರೆಗ್ಯುಲರ್ ಆಯಿಲ್ನ ನೀವು ಇದೇ ಥರನೇ ಬಳಸ್ಬೋದು, ಲೈಕ್ ನಾರ್ಮಲ್ ಆಯಿಲ್ಗಿಂತ. ಸೊ ಇದನ್ನು 1 ಮಂತಿಗೆ ನೀವು ಸ್ಟಾಕ್ ಮಾಡಿ ಇಟ್ಕೋಬೋದು. ಇಲ್ಲ ಅಂತಂದರೆ ನೀವು ಫ್ರೆಶ್ ಆಗು ಕೂಡ ಅವಾಗವಾಗ ನೀವು ಮಾಡ್ಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ಸೊ ಇದನ್ನು ಟ್ರೈ ಮಾಡಿ, 100% ವರ್ಕೌಟ್ ಆಗುತ್ತೆ. ಸೊ ನನಗಂತೂ ವರ್ಕೌಟ್
ವರ್ಕೌಟ್ ಆಗ್ತಾ ಇದೆ ಆ್ಯಂಡ್ ವರ್ಕೌಟ್ ಆಗಿದ್ದೇನು ಕೂಡ. ಸೊ ಒಂದಷ್ಟು ಜನಕ್ಕೆ ನಾನು ಕೂಡ ಹೇಳಿದ್ದೀನಿ, ಅವ್ರಿಗೂ ಕೂಡ ಯೂಸ್ಫುಲ್ ಆಗಿದೆ. ಸೊ ಇದನ್ನು ಟ್ರೈ ಮಾಡಿ. ಆ್ಯಂಡ್ ಅಷ್ಟೇ, ಇಷ್ಟೇ ನನ್ನ ವೀಡಿಯೋದಲ್ಲಿ ನಾನು ಇವತ್ತು ಶೇರ್ ಮಾಡ್ಕೋಬೇಕು ಅಂತಿದ್ದು. ಸೊ ಟ್ರೈ ಮಾಡಿ ಆ್ಯಂಡ್ ಹೇಗೆ ಬಂದಿದೆ ಅಂಥೇಳಿ ನನ್ನ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅಭಿಪ್ರಾಯನ ಹೇಳ್ಬೋದು ಅಂತ ಹೇಳ್ತಾ, ಸೊ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಮತ್ತೊಂದು ಚೆನ್ನಾಗಿರೋ ವಿಡಿಯೋ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಸೊ ಅಂಚಿಲ್ದ ನೀವೇನು ಮಾಡಬೇಕು, ಇಟ್ಸ್ ವೆರಿ ಸಿಂಪಲ್. ನಾನು ಯಾವಾಗಲೂ ಹೇಳ್ದಂಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ವೀಡಿಯೋಸ್ನ ನೋಡ್ತೀರಿ ಅಂತ ಹೇಳ್ತಾ, ಮಿಸ್ ಮೀ ಆ್ಯಂಡ್ ಬ್ಲೆಸ್ ಮೀ ಆ್ಯಂಡ್ ಸೈನಿಂಗ್ ಆಫ್. ಬಾಯ್.